ಮದ್ದೂರಿನಲ್ಲಿ ಅದ್ದೂರಿಯಾಗಿನೇ ಗಣೇಶೋತ್ಸವ ನಡೀತಾ ಇದೆ. ಈಗ ನಿನ್ನೆ ಮೊನ್ನೆ ಯಾವ ಗಲಾಟೆಗಳಾಗಿತ್ತೋ, ಯಾವ ಮಸೀದಿಯ ಮೇಲೆ ನಿಂತು ಕಲ್ಲು ತೂರಿದ್ರೋ ಅದೇ ಮಸೀದಿಯ ಮುಂದೆನೆ ಈಗ ಬಂದ್ ತಲುಪಿದೆ. ಈಗ ಮೆರವಣಿಗೆ ಒಟ್ಟು 3 ಕಿಲೋಮೀಟರ್ ಮೆರವಣಿಗೆ ಇರೋದಿದು. ಸೊ ಅಲ್ಲೆಲ್ಲ ಬಿಗಿ ಭದ್ರತೆಯನ್ನ ಕೊಟ್ಟಿದ್ದಾರೆ. ಇವತ್ತು ಅದೇ ರೀತಿಯಾಗಿ ಅವತ್ತೇ ಭದ್ರತೆಯನ್ನ ಕೊಟ್ಟಿದ್ರೆ ಇವತ್ತು ಈ ರೀತಿಯಾಗಿ ನಡೀತಾ ಇರಲಿಲ್ಲ. ಈ ಒಂದು ಕಾರಣ ಬೇಕಾಗಿತ್ತು. ಮದ್ದೂರಿನಲ್ಲೂ ಕೂಡ ಸಾಮೂಹಿಕ ಗಣೇಶ ವಿಸರ್ಜನೆ ನಡೆಯುವಂತಹ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರೋದು ಇದು ಮೊದಲನೇದಾಗಿ ಮದ್ದೂರಿನ ಇತಿಹಾಸದಲ್ಲೇ ಈ ರೀತಿಯಾಗಿ ವಿಜೃಂಭಣೆಯಿಂದ ಸಾಮೂಹಿಕ ಗಣೇಶ ವಿಸರ್ಜನೆ. ಒಟ್ಟು 27 ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಶಿಂಷಾ ನದಿಗೆ. ಸೊ ಅದರ ಮಧ್ಯದಲ್ಲಿ ಯಾವ ಮಸೀದಿಯ ಮೇಲೆ ನಿಂತ್ಕೊಂಡು ಕಲ್ಲನ್ನು ಎತ್ತಿದ್ರು ಅದೇ ಮಸೀದಿಯ ಮುಂದೆ ಅಲ್ಲೇ ಡಿಜೆ ಹಚ್ಕೊಂಡು ಅಲ್ಲೇ ಕುಣಿತಾ ಇದ್ರು. ಯಾಕಂದ್ರೆ ಇವರೆಲ್ಲ ಏನ್ ಹೇಳಿದ್ರು ಅಂದ್ರೆ ಆ ಮಸೀದಿಯ ಮುಂದೆ ಯಾವುದೇ ರೀತಿಯಾಗಿ ಕುಣಿಬಾರ್ದು, ಯಾವುದೇ ರೀತಿಯಾಗಿ ಡಿಜೆ ಹಾಕಬಾರ್ದು ಅಂತ ಹೇಳಿ. ಏನ್ ಆ ಮಸೀದಿಯನ್ನು ಪಾಕಿಸ್ತಾನದಲ್ಲಿ ಇದೆಯಾ? ಇಲ್ಲರಿ, ಅವರೆಲ್ಲ ಇಲ್ಲೇ ಇರೋದು. ಹಾಗಿದ್ದಾಗ ಸೆಕ್ಯುಲರಿಸಮ್ ಅಂದ್ರೆ ಏನು? ಆ ಮಸೀದಿ ಮುಂದೆ ಕುಣಿಬಾರ್ದು ಅಂದ್ರೆ ಬೇರೆ ಏನಾದ್ರೂ ಇದೆಯಾ? ಅದು ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಯಾವ ಮಸೀದಿಯ ಮೇಲೆ ನಿಂತ್ಕೊಂಡು ಕಲ್ಲನ್ನ ಎಸೆದು ಇವತ್ತು ಮದ್ದೂರಿನಲ್ಲಿ ಇತಿಹಾಸದಲ್ಲೇ ಅತ್ಯಂತ ದೊಡ್ಡದಾಗಿ ಸಾಮೂಹಿಕ ಗಣೇಶೋತ್ಸವನ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಇದು ಪ್ರತಿ ವರ್ಷವೂ ಕೂಡ ಇನ್ಮೇಲೆ ಹೀಗೆ ನಡೆಯುತ್ತೆ ಅಂತ ಕಾಣಿಸುತ್ತೆ. ಈಗ ಸದ್ಯಕ್ಕೆ ಆ ಜಾಗದಲ್ಲಿ ಯಾವ ಪರಿಸ್ಥಿತಿ ಇದೆ? ಡಿಜೆ ಹಾಕ್ತಾ ಇದ್ರೆ ಅಥವಾ ಹಾಕ್ತಿಲ್ವಾ? ಇಲ್ಲ, ಒಂದು ಚಿಕ್ಕದೊಂದು ಕನ್ಫ್ಯೂಷನ್ ಇಲ್ಲಿ ನೋಡ್ತಾ ಇರುವಂತಹ ಮಸೀದಿ ಏನಿದೆ ಇದರಿಂದ ಕಲ್ಲು ಎಸೆದಿದ್ದಲ್ಲ, ಅದು ಬೇರೆ ಆದಂತಹ ಮಸೀದಿ. ಇದು ಇದೇ ಮುಖ್ಯ ರಸ್ತೆಯಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ಈ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಒಂದು ಪ್ರಮುಖವಾದಂತಹ ಮಸೀದಿ. ಈ ಒಂದು ಮಸೀದಿಯ ಮುಂಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಭದ್ರತಾ ವ್ಯವಸ್ಥೆಗಳನ್ನ ಕೂಡ ಕಲ್ಪಿಸಲಾಗಿದೆ. ಇದೇ ರೀತಿಯಾದಂತಹ ಮತ್ತೊಂದು ಮಸೀದಿ ಬೇರೆ ಪಕ್ಕದ ರೋಡಲ್ಲಿದೆ. ಸಾಮಾನ್ಯವಾಗಿ ಈ ರಸ್ತೆಯಲ್ಲಿ ಆ ಒಂದು ಮೆರವಣಿಗೆ ಬರ್ತಾ ಇರಲಿಲ್ಲ. ಆದ್ರೆ ಯಾವಾಗ ಸಾಮೂಹಿಕವಾದಂತಹ ಗಣಪತಿ ವಿಸರ್ಜನೆಗೆ ಅವಕಾಶ ಆಯಿತು, ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಈ ಥರದೊಂದು ಅವಕಾಶ ಆಯಿತು. ಹೀಗಾಗಿ ಮದ್ದೂರಿನ ಪ್ರಮುಖವಾದಂತಹ ರಸ್ತೆಯಲ್ಲಿ ಈ ಒಂದು ಮೆರವಣಿಗೆಯನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಆ ಮೆರವಣಿಗೆಯ ಮುಖ್ಯ ರಸ್ತೆಯ ಬಳಿಯಲ್ಲಿನೇ ಈ ಒಂದು ಪ್ರಾರ್ಥನಾ ಮಂದಿರ ಇರುವಂತಹದ್ದು, ಮಸೀದಿ ಇರುವಂತಹದ್ದು. ಮಸೀದಿಯ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಪೊಲೀಸ್ ಭದ್ರತೆಯನ್ನು ಸೇನೆಯನ್ನು ಕೂಡ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ನೀವಾಗಲೇ ಹೇಳಿದಂತೆ ಒಂದು ರೀತಿಯಾದಂತಹ ಘಟನೆಯಿಂದಾಗಿ ಒಂದು ರೀತಿಯಾದಂತಹ ಆರಂಭವಾಯಿತು. ಮದ್ದೂರಿನಲ್ಲಿ ಇಷ್ಟು ದಿನಗಳ ಕಾಲ ಸಾಮೂಹಿಕ ಗಣಪತಿ ವಿಸರ್ಜನೆ ಇರಲಿಲ್ಲ. ಆದರೆ ಈ ಬಾರಿಯಿಂದಂತೂ ಬಹುತೇಕ ಅದು ಇನ್ನು ಪ್ರತಿ ಬಾರಿಯೂ ಕೂಡ ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡೋದು ಸಲುವಾಗಿಯೇ ಈ ಒಂದು ಘಟನೆ ಆಯಿತು ಅನ್ನುವಂಥ ರೀತಿಯಲ್ಲಿ ನಿಶ್ಚಿತವಾಗಲೂ ಕೂಡ ಮುಂದಿನ ವರ್ಷದಲ್ಲೂ ಕೂಡ ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡುವಂಥ ಸಾಧ್ಯತೆಗಳೇ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಆ ಪ್ರಾರ್ಥನಾ ಮಂದಿರದ ಮುಂಭಾಗದಲ್ಲಿ ಏನಂದ್ರೆ ಆ ಮಸೀದಿಯ ಮುಂಭಾಗದಿಂದಲೇ ಈ ಒಂದು ಬೃಹತ್ ಆದಂತಹ ಗಣಪತಿ ವಿಸರ್ಜನೆಯ ಮೆರವಣಿಗೆ ಬರ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನೂ ಹೆಚ್ಚು ಕಡಿಮೆ 2 ಕಿಲೋಮೀಟರ್ ದೂರ ಈ ಒಂದು ಮೆರವಣಿಗೆ ಸಾಗುತ್ತೆ. ಅರುಣ್. ಓಕೆ, ಕೆಪಿ ನಾಗರಾಜ್ ಮಾಹಿತಿಗೆ